ಅಂತೆ ದುರಾಂಕಾರದ ವ್ಯಕ್ತಿಯ ಮುಂದೆ ವಿನಾ ತಲೆಬಾಗದಂತೆ ನನ್ನನ್ನು ಕಾಪಾಡು. ಬಿರಣಿ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು. ಲಯನ್ಸ್ ಕ್ಲಬ್ ಇದರ ದೀಪಾವಳಿ ಸಂಭ್ರಮದ ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ. ಸರದ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಇವರು ನಮ್ಮ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರು. ನಮ್ಮ ಶ್ರೀಯುತ ಗಂಗಾಧರ್ ರೈ ಅವರು ಇವರು ನಮ್ಮ ಹಿರಿಯರು. ಇವರು ಕೂಡ ಇವರಿಗೆ ಕ್ಲಬ್ನ ಪರವಾಗಿ ಸ್ವಾಗತ ಅನ್ನುವಂಥ ರಾಮ್ ಕಿಶನ್ ರೈ, ಕೋಶಾಧಿಕಾರಿಯಾದಂಥ ಶ್ರೀಯುತ ರಾಜೇಶ್ ಶೆಟ್ಟಿ ಬದಿಗುಡ್ಡೆ, ಲಯನ್ಸ್ ಬಂಧುಗಳು, ಹಿತೈಷಿ. ಅಕ್ಟೋಬರ್ ತಿಂಗಳ BOD ಹಾಗೂ ಮಾಸಿಕ ಸಭೆಯು ತಾರೀಕು 15/10/2025 ಬುಧವಾರ ಸಂಜೆ ಗಂಟೆ 6:30ಕ್ಕೆ ಸರಿಯಾಗಿ BOD ಸಭೆ ಹಾಗೂ 7:30ಕ್ಕೆ ಸರಿಯಾಗಿ ಸಾಮಾನ್ಯ ಸಭೆಯು ಪದ್ಮಮಾಲ್ ಸಭಾಂಗಣದ ಮಾಣಿಯಲ್ಲಿ ನಡೆಯಿತು. ಮಾಣಿ ಲಯನ್ಸ್ ಕ್ಲಬ್ ಲಯನ್ ಉಮೇಶ್ ಶೆಟ್ಟಿಯವರ ಆತಿಥ್ಯದಲ್ಲಿ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅನೇಕ ಕೆಲಸಗಳ ಯಶಸ್ಸಿಗೆ ಯೋಗ್ಯವಾದ ಪೂರ್ವ ತಯಾರಿಯೇ ಕಾರಣ. ಅಭಿನಂದಿಸುತ್ತಾ, ಈ ದೀಪಾವಳಿ ಹಬ್ಬ ಸಂಭ್ರಮ ಬಹುಶಃ ಹಿಂದೂಗಳ ಹಬ್ಬಗಳಲ್ಲಿ ಅತ್ಯಂತ ಪವಿತ್ರವಾದ್ದು ಮತ್ತು ಸುದೀರ್ಘವಾದ್ದು ಮತ್ತು ಅತ್ಯಂತ ಹೆಚ್ಚು ಜನರು ವಿಶ್ವದಾದ್ಯಂತ ಆಚರಿಸಲ್ಪಡತಕ್ಕಂಥ ಒಂದು ಉತ್ತಮವಾದ ಹಬ್ಬವಾಗಿದೆ. ವಿಶ್ವದಾದ್ಯಂತ ಇದನ್ನು ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಕರೆಯುತ್ತಾರೆ, ದೀಪಗಳ ಹಬ್ಬ. ಬಹುಶಃ ಬಾಲಕೃಷ್ಣ ಅವರು ಹೇಳಿದರು, ಬೊಂತೇಲ್ ಅಂತ ತುಳು ತಿಂಗಳಲ್ಲಿ ಸಾಧಾರಣವಾಗಿ ಪರ್ಬ ಅಂತ ನಾವು ತುಳುನಾಡಿನಲ್ಲಿ ಹೇಳ್ತಾರೆ, ಪರ್ಬ ಅಂತ. ಈ ದೀಪಾವಳಿಯ 2 ಮಹತ್ವದ ಆಚರಣೆಗಳು ಹೆಚ್ಚಿನ ಈಗಿನ ಜನಾಂಗದವರಿಗೆ ಗೊತ್ತಿರಲಿಕ್ಕಿಲ್ಲ. ಈಗ ಬಹಳ ಮುಖ್ಯವಾಗಿ ಏನಂತ ಹೇಳಿದರೆ, ನರಕ ಚತುರ್ದಶಿಯನ್ನು ಬಹುಶಃ ಶ್ರೀಕೃಷ್ಣ ಪರಮಾತ್ಮನು ನರಕ ಎಂಬಂಥ ರಾಜನನ್ನು ಸಂಹಾರ ಮಾಡಿ ಈ ದುಶ್ಚಟಗಳು ಅಥವಾ ದುರ್ಗುಣಗಳು ಮನುಷ್ಯರಿಂದ ದೂರಾಗಿ ಒಳ್ಳೆಯ ಗುಣಗಳು ಬರಬೇಕು ಎಂಬ ದೃಷ್ಟಿಯಿಂದ ಆ ನರಕ ಚತುರ್ದಶಿ ಉತ್ತರ ಭಾರತದಾದ್ಯಂತ ರಾವಣನ ಪ್ರತಿರೂಪವನ್ನು ದಹನ ಮಾಡುವುದರ ಮೂಲಕ ಉತ್ತರ ಭಾರತದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ. ಇಲ್ಲಿ ಬಲೀಂದ್ರ ಪೂಜೆಯನ್ನು ಅಥವಾ ಬಲಿ ಪೂಜೆಯನ್ನು ಬಹಳ ಮುಖ್ಯವಾಗಿ ಮನೆಗಳಲ್ಲಿ ಆಚರಿಸಿಕೊಂಡು ಹೋಗ್ತಾರೆ. ದೀಪಗಳ ಹಬ್ಬವನ್ನು ಜೊತೆಗೆ ಈ ಬಲೀಂದ್ರ ಪೂಜೆಯನ್ನು. ಈ ಬಲೀಂದ್ರ ಪೂಜೆ ಕೂಡ ಬಲಿ ಚಕ್ರವರ್ತಿ ವಿಷ್ಣುವು ಈ ಬಲಿಯನ್ನು ಭೂಲೋಕಕ್ಕೆ ಕಳಿಸಿ ಇಲ್ಲಿ ನಿನ್ನನ್ನು ಆರಾಧನೆ ಮಾಡಬೇಕು ಎಂಬ ದೃಷ್ಟಿಯಿಂದ ಆ ಬಲಿಯನ್ನು ವಾಮನಾವತಾರದಲ್ಲಿ ಭೂಲೋಕಕ್ಕೆ ಕಳಿಸಿ ಇಲ್ಲಿ ಬಲಿ ಚಕ್ರವರ್ತಿಯು ಅದು ಬಲಿ ಚಕ್ರವರ್ತಿಯನ್ನು ಆಹ್ವಾನ ಮಾಡುವಾಗ ಬಿಟ್ಟು ಬಿಡಬೇಕು. ಬಹುಶಃ ಲಯನ್ನ ಮೂಲತತ್ವಗಳು ಕೂಡ ಅದು ನಾವು ಒಳ್ಳೆಯದನ್ನು ಸ್ವೀಕರಿಸಬೇಕು. ಅದು ಶ್ರೀಕೃಷ್ಣ ಹೇಳಿದಂಥ ಮಾತು, ಎಲ್ಲ ಒಳ್ಳೆಯನ್ನು ಎಲ್ಲ ಬದಿಗಳಿಂದ ಸ್ವೀಕರಿಸು, ಕೆಟ್ಟ ಗುಣಗಳನ್ನು ದೂರ ಮಾಡು. ಬಜಿಲು ಮತ್ತು ಪರ್ಬಕ್ಕೆ ಬಹಳ ಅನೋನ್ಯವಾದಂಥ ಸಂಬಂಧವಿದೆ. ಯಾಕೆಂದ್ರೆ ಹೇಳಿ ಅವಲಕ್ಕಿ ಹಾಕುವಂಥ ಕ್ರಮ ಅದು ಎಷ್ಟು ಇದರ ಶ್ರದ್ಧೆಯಲ್ಲಿ ಹಾಕ್ತಾರೆ ಅಂತ ಹೇಳಿದರೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಒಂದು ಕೋಳಿಯನ್ನು ಬಂಟ ಮಾಡಲಿಕ್ಕೆ ಉಂಟು. ಕೋಳಿಯನ್ನು ಬಂಟ ಮಾಡಿ ಅಲ್ಲಿ ಆ ಕೋಳಿಯ ಬಂಟ ಮಾಡಿದ ನಂತರ ಅದನ್ನು ಅಡುಗೆ ಮಾಡಿಕೊಂಡು ಅದನ್ನು 2 ಎಲೆ ಹಾಕಲಿಕ್ಕೆ ಉಂಟು. 2 ಎಲೆ ಹಾಕಿ ಒಂದು ಎಲೆಯಲ್ಲಿ ಈ ಪದಾರ್ಥ ಮತ್ತು ಅದಕ್ಕೆ ಬೇಕಾದಂಥ ದೋಸೆ ಮತ್ತು ಅವಲಕ್ಕಿ ಅಂದರೆ ಬೆಲ್ಲ ಹಾಕಿದಂಥ ಅವಲಕ್ಕಿ ಮತ್ತು ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಅದನ್ನೆಲ್ಲ ಬಡಿಸಿ ಫಸ್ಟಿಗೆ ಮನೆಯ ಯಜಮಾನ ಬಳಸೋದು, ಮತ್ತು ಮನೆಯ ಕುಟುಂಬ ವರ್ಗದವರು ಬಳಸೋದು, ಮತ್ತು ಯಾರಾದರೂ ಕುಟುಂಬ ವರ್ಗದವರು ತಡವಾಗಿ ಬಂದರೂ ಕೂಡ ಅದಕ್ಕೆ ಬಡಿಸಿಕೊಂಡು ಇರ್ತಾರೆ. ಇದು ನಮ್ಮ ಸಂಪ್ರದಾಯ. ಯಾಕೆಂತ ಹೇಳಿದರೆ, ಗತಿಸಿದ ಹಿರಿಯರನ್ನು ನೆನಪಿಸುವುದು ಪರ್ವದ ಕಾಲದಲ್ಲಿ ಅಂತ ಹೇಳ್ತಾರೆ. ಪೂಜಿಸ್ತಾರೆ. ಬಹಳ ಹಿಂದಿನ ಕಾಲದಲ್ಲಿ ಮನುಷ್ಯನಿಗೆ ಈಗಿನಾಗಿ ಅಡಿಕೆ ಮರ ಇರಲಿಲ್ಲ. ಆಗ ಗದ್ದೆ ಸಾಗೋಲಿತ್ತು. ಆವಾಗ ಈ ಗುಡ್ಡೆಗೆ ಬಿಟ್ಟಂಥ ಹಸುಗಳು ಈ ಕೊಟ್ಟಿಗೆಗೆ ಬಂದ ತಕ್ಷಣ ಅದನ್ನು ಚೆನ್ನಾಗಿ ತೊಳೆಯಲಿಕ್ಕುಂಟು. ತೊಳೆದು ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ಒಂದು ಮಾಲೆ ಎಲ್ಲ ಹಾಕಿ ಅನಂತರ ಅದಕ್ಕೆ ಬೇಕಾದಂಥ ಆಹಾರಗಳು, ಅದು ಬಹಳ ಮುಖ್ಯವಾಗಿ ದೋಸೆ ಕೊಡಲಿಕ್ಕುಂಟು ಮತ್ತು ಬಾಳೆಹಣ್ಣು ಕೊಡಲಿಕ್ಕುಂಟು ಮತ್ತು ಹುರುಳಿ ಪುಡು
ಇಂಥದನ್ನೆಲ್ಲ ಹಾಕಿ ಅದಕ್ಕೆ ಒಂದು ದೊಡ್ಡ ತಡಪೆ ಅಂತ ಹೇಳ್ತಾರೆ ತುಳುವಲ್ಲಿ, ತಡಪೆಯಲ್ಲಿ ಹಾಕಿ ಅದನ್ನು ಕೊಂಡೋಗಿ ಇಟ್ಟು ಅದನ್ನು ಆರಾಧನೆ ಮಾಡುವಂಥ ಕ್ರಮ ಬಹಳ ವೈಶಿಷ್ಟ್ಯಪೂರ್ಣವಾದ ಕ್ರಮ. ಅಂದರೆ ಅದು ಕೂಡ ಬಹಳ ಮುಖ್ಯವಾಗಿ ನಾವೆಲ್ಲ ಅಂಗಡಿಗಳಲ್ಲಿ ಕಂಡು ಬರ್ತಾ ಇದ್ದೇವೆ ಈ ಲಕ್ಷ್ಮೀ ಪೂಜೆ. ಅದನ್ನು ಈಗೀಗ ಬಹಳಷ್ಟು ಎಲೆಕ್ಟ್ರಾನಿಕ್ಸ್ ಅಂಗಡಿಯವರು, ಕಾರಿನವರೆಲ್ಲ ಸಂಭ್ರಮ, ದೀಪಾವಳಿ ಸಂಭ್ರಮ ಅಂತ ಆಫರ್ ಕೊಡ್ತಾರೆ, ಒಂದಕ್ಕೆ ಒಂದು ಫ್ರೀ ಅಂತ ಕೊಡ್ತಾರೆ ದೀಪಾವಳಿ ಹೇಳಿದರೆ. ಲಕ್ಷ್ಮಿ ನಮ್ಮ ದೀಪಾವಳಿ ಸಂದರ್ಭದಲ್ಲಿ ಮನೆಗೆ ಬರ್ತಾಳೆ ಎಂಬಂಥ ಒಂದು ನಮ್ಮ ನಂಬಿಕೆ. ಈ ಮನೆಯಿಂದ ಗದ್ದೆಯವರೆಗೆ ಕೋಲ್ತಿರಿ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಹೆಚ್ಚಿನವ್ರು ಗೊತ್ತಿರ್ಬೋದು. ಈ ಮಡಲಿನ ಒಂದು ತುಂಡಿಗೆ ಬಟ್ಟೆಯನ್ನು ಸುಂದಿ ಅದಕ್ಕೆ ಬೆಂಕಿ ಕೊಟ್ಟು ಅಲ್ಲಲ್ಲಿ ಕೋಲ್ತಿರಿ ಕೊಟ್ಟುವುದು, ಅದು ಭೂತದ ಆರಾಧನೆಯಲ್ಲಿ ಬಹಳ ಮುಖ್ಯ ಉಂಟು. ದೈವ ಗದ್ದೆಯವರೆಗೆ ಕೋಲ್ತಿರಿಯನ್ನು ಕಟ್ಟಿ ಅದನ್ನು ಎಲ್ಲ ಕೊಂಡೋಗಿ ಆ ಗದ್ದೆಯಲ್ಲಿ ಕೂಡ ಅವರು ಪೂಕರೆ ಹಾಕೋ ಗದ್ದೆ ಇತ್ತು ಅಥವಾ ಸಣ್ಣ ಗದ್ದೆಗಳಿತ್ತು, ಅಲ್ಲಿಯೂ ಕೂಡ ಕಂಬಗಳನ್ನು ಹಾಕಿಕೊಂಡು ಅಲ್ಲಿ ದೀಪಾವಳಿ ಆಚರಣೆಯನ್ನು ಮಾಡ್ತಾ ಇದ್ದರು. ಮನೆಯಲ್ಲಿ ಭೂಮಿ ಪೂಜೆ ಅಂತ ಇತ್ತು. ಭೂಮಿ ಪೂಜೆ ಅಂತ ಹೇಳಿದರೆ ಎಲ್ಲ ನಾವು ಮನೆಯ ಅದು ದೋಸೆ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಅವಲಕ್ಕಿ ಇರ್ಬೋದು, ಅದನ್ನೆಲ್ಲವನ್ನು ಹಾಕಿ ತುಳಸಿ ಕಟ್ಟೆಯಲ್ಲಿ ನಾವು ಇಡುವಂಥ ಸಂಪ್ರದಾಯ ಇತ್ತು. ಇವು ನಾವು ಮಂಗಳೂರು ಕಡೆಗಿಂತ ಹೆಚ್ಚಾಗಿ ಪುತ್ತೂರು, ಬಂಟ್ವಾಳ ಮತ್ತು ಸುಳ್ಯ ಮತ್ತು ಬೆಳ್ತಂಗಡಿ ಕಡೆಯಲ್ಲಿ ಬಹಳ ಶಿಷ್ಟಾಚಾರದಲ್ಲಿ ಅದನ್ನು ಆಚರಿಸಿಕೊಂಡು ಬರ್ತಾರೆ. ಈ ಬಲೀಂದ್ರ ಪೂಜೆಯಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದರೆ ಬಲಿಯನ್ನು ಮನೆಗೆ ಕರೆಸುವಂಥ ಸಂದರ್ಭ. ಈ ತುಳಸಿ ಪಾಲೆ ಮರ ಅಂತ ಒಂದು ಮರ ಉಂಟು. ಪಾಲೆ ಮರ ಅಂತ ಅಂದರೆ ನೀವು ಪಾಲೆ ಮರದ ಕೆತ್ತೆ ಆಟಿಯಲ್ಲಿ ಕುಡಿಲಿಕ್ಕುಂಟು. ಆ ಮರದ ತುಂಡುಗಳನ್ನು ಮಾಡಿ ಒಂದು ಕಂಬವನ್ನು ತುಳಸಿ ಕಟ್ಟೆ ಹತ್ರ ಹಾಕಿ ಅದಕ್ಕೆ ಕೆಲವು ಕಡೆ 3 ಕಂಬಗಳನ್ನು ಹಾಕಿ ಅಲ್ಲಿ ಆ ದೀಪವನ್ನೆಲ್ಲ ಹಚ್ತಾರೆ. ತಿಬಿಲೆ ಅಂತ ಹೇಳ್ತಾರೆ, ಮೊದಲೆಲ್ಲ ತಿಬಿಲೆ ಅಂತ ಹೇಳಿ ಇದರಲ್ಲಿ ಮಾಡ್ತಾರೆ. ಆಗ ಅದರ ಸಿಪ್ಪೆಯ ಮುಗಡದಲ್ಲಿ ಒಂದು ತಿಬಿಲೆ ಅಂತ ಇರ್ತದೆ. ಅದಕ್ಕಂತ ಒಂದು ಸಂದರ್ಭ ಬಾಲಕೃಷ್ಣವರು ಹೇಳಿ ಅದನ್ನು ಬಲಿ ಅನ್ನೋದನ್ನು. ಬಲಿ ಲೆಪ್ಪುಣೆ ಅಂತ ಹೇಳಿದರೆ ನೀವು ಲಾಸ್ಟಿಗೆ ಒಂದು ಕೂಕು ಅಂತ ಹೇಳಿ ನೀವು ಕಾರ್ಗಲ್ ಕಾಯ್ನಾಗ ಬೋರ್ಗಲ್ ಪೂಕೋಣಗ ಜಾಲಪಾದೆ ಆಣಗ ಉರ್ದು ಮದ್ದೋಳಿ ಆನಗ ಗೊಡ್ಡೊರ್ಮೆ ಗೋಣೆ ಆನಾಗ ಏರು ದಡ್ಡೆ ಆನಾಗ ತುಂಬೆದಡಿಟ್ಟು ಆಟ ಆನಾಗ ನೆಕ್ಕಿದಡಿಟ್ಟು ಆಟ ಆನಾಗ ದಂಬೆಲಿಗೆ ಪಾಪು ಪಾಡ್ನಾಗ ಅಲೆಟ್ಟು ಬೊಲ್ನೆ ಮುರುಕುನಗ ಗುರ್ಗುಂಜಿನ ಕಲೆ ಮಾಜಿನಗ ಕಲ್ಲು ಕೋರಿ ಕೆಲಿಪುನಗ ದಟ್ಟ ಅಜ್ಜಿ ಮದಿಮಲಾನಗ ಬಲ್ಲಮಲೆ ಸುಳ್ಳಮಲೆ ಒಂಜಾನಗ ಮಂಜಲಕ್ಕಿ ಮೈಪಾಡನಗ ಕೊಟ್ರೊಮ್ಮೆ ಕೊಡಿಯೇರ್ನಗ ಓ ಬಲೀಂದ್ರ ಬಲಬಲೀಂದ್ರ ಬಲಬಲೀಂದ್ರ ಬಲ ಆ ಊರ್ದ ಪೊಲಿಕೊನಲ ಈ ಊರ್ದ ಬಲಿಕೊನಲ ಕೂ ಕೂ ಕೂ. ಎಲ್ಲ ಹಬ್ಬಗಳು ಇವತ್ತು ಅಲ್ಲಿ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ಗಳಿದ್ದಾರೆ, ಅವರ ಹಬ್ಬಗಳು, ಮುಸಲ್ಮಾನರ ಹಬ್ಬಗಳು, ಹಿಂದೂಗಳ ಹಬ್ಬಗಳು ಸೌಹಾರ್ದತೆಯನ್ನು, ಮನುಷ್ಯತ್ವವನ್ನು ಮತ್ತು ನಮ್ಮ ಒಂದು ರೀತಿಯ ಒಳ್ಳೆಯ ಮಾನವರಾಗಿ ಬದುಕುವುದನ್ನು ತೋರಿಸುವುದು. ನಾನು ಈ ಮನೆ ಒಕ್ಕಲ್ನ ಒಂದು ಇನ್ವಿಟೇಷನ್, ಉಮೇಶ್ ಶೆಟ್ರ ಕಥೆಯೇ ಮನೆ ಕಲಸ, ದಯೆ ಕರುಣೆ ತುಂಬಿದ ಮನೆಯೇ ದೇವಾಲಯ, ಪ್ರೀತಿಯಿಂದ ನಗುತ್ತಿರುವ ಮನೆಯೇ ಸ್ವರ್ಗ, ಆನಂದದಿಂದ ನಲಿಯುತ್ತಿರುವ ಮನೆಯೇ ನಂದಗೋಕುಲ. ಧರ್ಮಗಳ ನಡುವೆ ಘರ್ಷಣೆಗಳು ವ್ಯಕ್ತವಾಗುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಒಳ್ಳೆಯದನ್ನು ನಾವು ಆಶಿಸುವ, ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂಥ ಎಲ್ಲ ಬದಿಯಿಂದ ಬರುವಂಥ ಒಳ್ಳೆಯ ವಿಷಯವನ್ನು ಕೊಡುವ. ಬೆಳಿಗ್ಗೆ ಎದ್ದು ಪ್ರತಿಯೊಬ್ಬರಿಗೂ ಕೂಡ ನಾವು ಒಳ್ಳೆಯ ವಿಷಯವನ್ನೇ ಕೊಡುವ. ನಡೆದು ಬಂದ ಹಾದಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿ ನಮಗೆ ತಿಳಿಪಡಿಸಿದ್ದಾರೆ. ಲಯನ್ ಗಂಗಾಧರ್ ಆಳ್ವ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಪ್ರಾಂತೀಯ ಅಧ್ಯಕ್ಷರ ಮಾತು ಲಯನ್ ಬಾಲಕೃಷ್ಣ ಶೆಟ್ಟಿ ಪಾಂಡಿಬೆಟ್ಟು ಇವರಿಂದ. ಸಭಾ ಅಧ್ಯಕ್ಷರಾದ ಜನಾರ್ದನ್ ಕರಾಜೆ ಅವರೇ, ಕಾರ್ಯದರ್ಶಿಯಾದ ರತನ್ ಸಬರಿ ಅವರೇ, ರಾಜೇಶ್ ಗಂಗಾಧರ್ ರೈ ಅವರೇ ಮತ್ತು ಕಾರ್ಯದರ್ಶಿಯಾದ ಎಲ್ಲ ಲಯನ್ ಬಂಧುಗಳೇ,